ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026 ಮೇ ತಿಂಗಳು ವೈಶಾಖ ಮಾಸದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿ ಬಗ್ಗೆ ಈ ವಿಡಿಯೋ. ಸಂಕಷ್ಟಹರ ಚತುರ್ಥಿ ಮೇ ತಿಂಗಳಲ್ಲಿ ಯಾವ ದಿನಾಂಕದಂದು ಬಂದಿದೆ, ಚಂದ್ರೋದಯ ಸಮಯ ಯಾವ ಸಮಯದಲ್ಲಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಹೇಗೆ ಉಪವಾಸ ಮಾಡಬೇಕು, ಸ್ವಾಮಿಯ ಪೀಠ ಮತ್ತು ನಾಮದ ಹೆಸರೇನು ಮುಂತಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಯಾರಾದರೂ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ಕೊಳ್ಳುವವರಿದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ಹಾಗಾದರೆ ಬನ್ನಿ, ಮೇ ತಿಂಗಳಲ್ಲಿ ಸಂಕಷ್ಟಹರ ಚತುರ್ಥಿ ಯಾವಾಗ ಬಂದಿದೆ ಅಂತ ನೋಡೋಣ. ಸ್ನೇಹಿತರೆ, ಪ್ರತಿ ತಿಂಗಳು ಕೃಷ್ಣ ಪಕ್ಷದ 4ನೇ ದಿನ ಬರುವಂತಹ ಚತುರ್ಥಿಯಂದು ಸಂಕಷ್ಟ ಚತುರ್ಥಿಯನ್ನು ಆಚರಿಸ್ತೀವಿ. ಆ ದಿನ ವಿನಾಯಕನ ಹೋಮಗಳನ್ನು ಮಾಡುವುದರಿಂದ, ವಿನಾಯಕನ ಪೂಜೆಯನ್ನು ಮಾಡುವುದರಿಂದ, ವಿನಾಯಕನ ದೇವಸ್ಥಾನಗಳನ್ನು ದರ್ಶನ ಮಾಡುವುದರಿಂದ ನಾವು ವಿನಾಯಕನ ಅನುಗ್ರಹವನ್ನು ಪಡೆದು ನಮ್ಮ ಸಂಕಷ್ಟಗಳಿಂದ ಆಚೆ ಬರ್ತೀವಿ ಅಂತ ಪುರಾಣಗಳು ಹೇಳ್ತವೆ. ಈ ರೀತಿಯಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿ ತಮ್ಮ ಸಂಕಷ್ಟಗಳಿಂದ ಆಚೆ ಬಂದಿರುವವರು ಯುಗಾಂತರಗಳಿಂದ ಇದ್ದಾರೆ. ಈ ಸಂಕಷ್ಟಹರ ಚತುರ್ಥಿ ಮಂಗಳವಾರ ದಿನ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಈ ಮಂಗಳವಾರ ಬಂದಿರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿ ವಿಶೇಷ ಫಲಗಳನ್ನು ನೀಡುತ್ತೆ ಅಂತ ಪುರಾಣಗಳು ಹೇಳ್ತವೆ. ಮಂಗಳವಾರ ಬಂದಿರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದರೂ 21 ಸಂಕಷ್ಟಹರ ಚತುರ್ಥಿಗಳನ್ನು ಮಾಡಿದಷ್ಟು ಪುಣ್ಯ ಫಲಗಳು ನಿಮ್ಮದಾಗುತ್ತೆ ಅಂತ ಪುರಾಣಗಳು, ಶಾಸ್ತ್ರಗಳು, ಪಂಡಿತರು ಹೇಳ್ತಾರೆ. ಅದಕ್ಕೆ ಅಂಗಾರಕ ಸಂಕಷ್ಟಹರ ಚತುರ್ಥಿಗೆ ಅಷ್ಟು ಮಹತ್ವ ಇದೆ. 2026 ಮೇ ತಿಂಗಳು ವೈಶಾಖ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ಮೇ 5ನೇ ತಾರೀಕು ಮಂಗಳವಾರ ದಿನ ಬಂದಿದೆ. ಮಂಗಳವಾರ ಬಂದಿರೋದ್ರಿಂದ ಇದು ಅಂಗಾರಕ ಸಂಕಷ್ಟಹರ ಚತುರ್ಥಿ. ಸ್ನೇಹಿತರೆ, ನೀವು ಇಷ್ಟು ದಿನಗಳು, ಇಷ್ಟು ವರ್ಷಗಳು ಯಾರೂ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸದೇ ಇದ್ದರೂ ಈ ಮಂಗಳವಾರ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿ 21 ತಿಂಗಳುಗಳು 21 ಸಂಕಷ್ಟಹರ ಚತುರ್ಥಿಗಳನ್ನು ಆಚರಿಸಿದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ನಿಮ್ಮಲ್ಲಿ ಯಾರಾದರೂ ಪ್ರಾರಂಭಿಸಬೇಕು ಅಂತ ಇದ್ದವರು ಈ ತಿಂಗಳಲ್ಲಿ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯಿಂದ ಪ್ರಾರಂಭ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಹೊಸದಾಗಿ ಪ್ರಾರಂಭ ಮಾಡೋರು ಪ್ರಾರಂಭ ಮಾಡಬಹುದು. ಯಾವ ರೀತಿ ಈ ವ್ರತವನ್ನು ಆಚರಿಸಬೇಕು ಅಂತ ಮುಂದೆ ಹೇಳ್ತೀನಿ. ಈಗ ಮೊದಲು ನಾವು ಸಂಕಷ್ಟಹರ ಚತುರ್ಥಿ ತಿಥಿ ಯಾವಾಗ ಬಂದಿದೆ ಅಂತ ನೋಡೋಣ. ಸಂಕಷ್ಟಹರ ಚತುರ್ಥಿ ತಿಥಿ 2026 ಮೇ 5ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 5:24 ಆರಂಭವಾಗಿ ಮೇ 6ನೇ ತಾರೀಕು ಬುಧವಾರ ಬೆಳಗ್ಗೆ 7:51 ಅಂತ್ಯವಾಗುತ್ತೆ. ಚಂದ್ರೋದಯ ಸಮಯ ಬಂದು 9:45 ಇದೆ. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿಗೆ ಚಂದ್ರೋದಯ ಸಮಯ ಬಹಳ ಮುಖ್ಯ. ಚಂದ್ರೋದಯ ಸಮಯ ಮತ್ತು ಸೂರ್ಯೋದಯ ಸಮಯ ಎರಡೂ ಕೂಡ ಮೇ 5ನೇ ತಾರೀಕು ಮಂಗಳವಾರ ಇರೋದ್ರಿಂದ ನಾವು ಈ ಸಂಕಷ್ಟಹರ ಚತುರ್ಥಿಯನ್ನು ಮೇ 5 ಮಂಗಳವಾರ ದಿನದಂದು ಆಚರಿಸ್ಕೋಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಈ ವ್ರತವನ್ನು ಹೇಗೆ ಆಚರಿಸಬೇಕು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೇ 5ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿ ಹೊಸಲು ಪೂಜೆ ಮಾಡಿ ನಿಮ್ಮ ದೇವರ ಮನೆಯಲ್ಲಾಗಲಿ ಅಥವಾ ಸೆಪರೇಟಾಗಿ ಪೀಠವನ್ನು ಹಾಕ್ಕೊಂಡು ಆಗಲಿ ವಿಘ್ನೇಶ್ವರನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ಸಿದ್ಧ ಮಾಡ್ಕೊಳ್ಳಿ. ನಂತರ 2 ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ಎಕ್ಕೆ ಹೂವಿನ ಹಾರವನ್ನು ವಿಘ್ನೇಶ್ವರನ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕ್ಕೊಳ್ಳಿ. ಸಂಕಷ್ಟಹರ ಚತುರ್ಥಿಗೆ ಗರಿಕೆ ಬಹಳ ಮುಖ್ಯ. ಬಹಳ ಶ್ರೇಷ್ಠವಾದ ಗರಿಕೆ ಎಲ್ಲ ಕಡೆ ಸಿಗುತ್ತೆ. ಗರಿಕೆಯನ್ನು ಇಟ್ಕೊಳ್ಳಿ. ನಿಮಗೆ ಸಿಗುವಂತಹ ಹೂಗಳು, ಪತ್ರೆಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ಸ್ವಾಮಿಗೆ 21 ಪತ್ರೆಗಳಿಂದ ಪೂಜೆ ಮಾಡಿದರೆ ಬಹಳ ಪುಣ್ಯ ಫಲಗಳು. ನೈವೇದ್ಯಕ್ಕೆ ನಿಮಗೆ ಸಾಧ್ಯವಾದರೆ 21 ಕರ್ಜಿಕಾಯಿ ಆಗಲಿ, 21 ಮೋದಕ ಆಗಲಿ ಅಥವಾ ಕಡಲೆಕಾಳು ಉಸ್ಲಿ ಆಗಲಿ ಮಾಡಿಟ್ಕೊಳ್ಬಹುದು. ಈ ರೀತಿ ಪೀಠವನ್ನು, ಸ್ವಾಮಿಯ ಫೋಟೋವನ್ನು ಅಲಂಕಾರ ಮಾಡಿಕೊಂಡ ನಂತರ ನೀವು ಮುಖ್ಯವಾಗಿ ಮುಡುಪನ್ನು ಕಟ್ಕೋಬೇಕು ಮತ್ತು ತೆಂಗಿನಕಾಯಿಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಮುಡುಪನ್ನು ಹೇಗೆ ಕಟ್ಟಬೇಕು ಅಂದರೆ, ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳ್ರಿ.
ಆ ಬಟ್ಟೆಯನ್ನು ಅರಿಶಿಣದ ನೀರಿನಲ್ಲಿ ಅದ್ದಿ ಒಣಗಿ ಹಾಕಬೇಕು. ಅದು ಒಣಗಿದ ನಂತರ ಆ ಬಟ್ಟೆಯನ್ನು ತೆಗೆದುಕೊಂಡು ಸ್ವಲ್ಪ ಅರಿಶಿಣ, ಕುಂಕುಮ, ಕವ್ವಾದ ಪೌಡ್ರು, ಎಲೆ ಅಡಿಕೆ, ಏಲಕ್ಕಿ, ಒಂದು ಖರ್ಜೂರ ಇವೆಲ್ಲವನ್ನು ಆ ಬಟ್ಟೆಯ ಒಳಗಿಟ್ಟು 21 ರೂಪಾಯಿ ಅಥವಾ 101 ರೂಪಾಯಿ ಹಣವನ್ನು ಆ ಮುಡುಪಿನೊಳಗೆ, ಏಲಕ್ಕಿ, ಖರ್ಜೂರ 21 ರೂಪಾಯಿ ಅಥವಾ 101 ರೂಪಾಯಿ ಆಗಲಿ ಇಟ್ಟು ಅದನ್ನು ಕಟ್ಟಿ ಮತ್ತೆ ಅದಕ್ಕೆ ಅರಿಶಿಣ ಕುಂಕುಮವನ್ನಿಟ್ಟು ಊದುಬತ್ತಿಯಿಂದ ಅದನ್ನು ಪೂಜೆ ಮಾಡಿಕೊಂಡು ವಿನಾಯಕನ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಟು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ನಿಮಗೆ ಏನು ಕಷ್ಟ ಇದೆಯೋ, ಏನು ಸಂಕಷ್ಟ ಇದೆಯೋ ಅದನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಕೆಲವರಿಗೆ ಮಕ್ಕಳು ಓದ್ತಾ ಇರಲ್ಲ ಸರಿಯಾಗಿ, ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದ್ಕೋಬೇಕು ಅನ್ನೋರು, ಸಂತಾನ ಸಮಸ್ಯೆ ಇರೋರು, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇಲ್ಲದೆ ಇರೋರು, ವ್ಯಾಪಾರ ಚೆನ್ನಾಗಿ ಆಗಿ ಬರಬೇಕು ಅನ್ನೋರು, ಆರೋಗ್ಯದ ಸಮಸ್ಯೆ ಇರ್ಬೋದು. ನಿಮಗೆ ಏನೇ ಸಮಸ್ಯೆ ಇದ್ದರೂ ಅದನ್ನು ಹೇಳಿಕೊಂಡು ನಾನು ಇಷ್ಟು ತಿಂಗಳುಗಳು ಇಷ್ಟು ಸಂಕಷ್ಟಹರ ಚತುರ್ಥಿಗಳನ್ನು ಆಚರಿಸ್ತೀನಿ, ನನ್ನ ಈ ಸಂಕಷ್ಟವನ್ನು ಪರಿಹರಿಸು ಸ್ವಾಮಿ ಅಂತ ಬೇಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಮುಡುಪನ್ನು ಕಟ್ಟಿ ಇಡಬೇಕು. ಮುಡುಪನ್ನು ಸ್ವಾಮಿಯ ಫೋಟೋ ಮುಂದೆ ಇಡಬೇಕು. ಈ ರೀತಿ ನೀವು ಮುಡುಪನ್ನು ಕಟ್ಟಿ ಸಂಕಲ್ಪವನ್ನು ಮಾಡಿಕೊಂಡು ಈ ದಿನವೆಲ್ಲ ಉಪವಾಸ ಇದ್ದು, ಉಪವಾಸ ಅಂದರೆ ಆರೋಗ್ಯ ಸರಿ ಇಲ್ಲದೆ ಇರೋರು, ವೃದ್ಧರು, ಮಕ್ಕಳು ಉಪವಾಸ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಮ್ಮ ಕೈಲಾಗುತ್ತೆ ಅನ್ನೋರು ಈ ರೀತಿ ಉಪವಾಸ ಇದ್ದು ಮತ್ತೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ 6 ಗಂಟೆ ನಂತರ ಅಂದರೆ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಯಂದು ಸ್ವಾಮಿಗೆ ಚಂದ್ರೋದಯದ ಸಮಯದ ಪೂಜೆ ಬಹಳ ಇಷ್ಟ. ಆದ್ದರಿಂದನೇ ಸಂಕಷ್ಟಹರ ಚತುರ್ಥಿ ದಿನ ಸಾಯಂಕಾಲದ ಪೂಜೆ ಬಹಳ ಮುಖ್ಯ. ಬೆಳಗ್ಗೆ ನೀವು ಅಷ್ಟೋತ್ತರಗಳನ್ನು ಓದ್ಕೊಂಡು ಅರ್ಚನೆಯನ್ನು ಮಾಡಿಕೊಂಡಿದ್ರೂ ಸಾಯಂಕಾಲ ಮತ್ತೆ ಮಾಡ್ಕೋಬೇಕು. ಸಾಯಂಕಾಲ 6 ಗಂಟೆ ನಂತರ ತುಪ್ಪದ ದೀಪಗಳನ್ನು ಹಚ್ಚಿ ಊದುಬತ್ತಿ ಹಚ್ಚಿ ನಿಮಗೆ ದೊರೆಯುವಂತಹ ವಿವಿಧ ಪತ್ರೆಗಳು, ಎಕ್ಕೆ ಹೂ, ಗರಿಕೆ ಮತ್ತು ಹೂಗಳಿಂದ ಅಕ್ಷತೆಯಿಂದ ವಿನಾಯಕನ ಅಷ್ಟೋತ್ತರಗಳನ್ನು ಹೇಳಿಕೊಂಡು ವಿಘ್ನೇಶ್ವರನ ಅರ್ಚನೆಯನ್ನು ಮಾಡ್ಕೋಬೇಕು. ವ್ರತ ಕಥೆಯನ್ನು ಹೇಳ್ಕೋಬೇಕು. ಅಂಗಡಿಯಲ್ಲಿ ಸಿಗುವಂತಹ ಪುಸ್ತಕಗಳಲ್ಲಿ ಇರುತ್ತೆ ಗಣಪತಿ ಅಷ್ಟೋತ್ತರಗಳು, ಅದನ್ನು ಓದ್ಕೊಂಡು ಹೂ, ಗರಿಕೆ ಮತ್ತು ಪತ್ರೆಗಳಿಂದ ಶ್ರದ್ಧಾಭಕ್ತಿಯಿಂದ ಅರ್ಚಿಸ್ಕೊಳ್ಳಿ. ಅದೇನು ಹೇಳ್ಕೊಳ್ಳೋಕ್ಕೆ ನಿಮಗೆ ಬರಲ್ಲ ಅಂದರೆ ಓಂ ಗಂ ಗಣಪತಿಯೇ ನಮಃ ಅಂತ ಹೂ ಮತ್ತು ಅಕ್ಷತೆಯಿಂದ 108 ಬಾರಿ ಸ್ವಾಮಿಯನ್ನು ಅರ್ಚನೆ ಮಾಡ್ಕೊಳ್ಳಿ. ನಂತರ ನೀವು ಬೆಳಗ್ಗೆ ಸಂಕಲ್ಪ ಮಾಡಿದಂತಹ ತೆಂಗಿನಕಾಯಿಯನ್ನು ಹೊಡ್ಕೊಂಡು ನಂತರ ನೀವು ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದು ಅಂದರೆ ಒಂದು ಚೊಂಬಲ್ಲಿ ನೀರನ್ನು ತಗೊಂಡು ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಹಾಕ್ಕೊಂಡು ಚಂದ್ರನನ್ನು ನೋಡ್ತಾ ಚಂದ್ರನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಚಂದ್ರನಿಗೆ ಆ ನೀರನ್ನು ಕೆಳಗಡೆ ಒಂದು ತಟ್ಟೆಯಲ್ಲಿಟ್ಟು ಆ ತಟ್ಟೆಯಲ್ಲಿ ಬಿಡಬೇಕು. ಈ ನೀರು ತುಳಿಯುವಂತಹ ಜಾಗದಲ್ಲಿ ಅರ್ಘ್ಯವನ್ನು ಬಿಡಬಾರ್ದು. ಇಲ್ಲ ಒಂದು ಗಿಡ ಇರುವಂತಹ ಒಂದು ಪಾಟನ್ನಿಟ್ಟು ಆ ಗಿಡದ ಮೇಲೆ ಅರ್ಘ್ಯವನ್ನು ಬಿಡಬೇಕು. ಆ ನಂತರ ಮತ್ತೆ ನೀವು ಮನೆಯ ಒಳಗೆ ಬಂದು ವಿಘ್ನೇಶ್ವರನಿಗೆ ಮಹಾಮಂಗಳಾರತಿಯನ್ನು ಮಾಡಿ ನಂತರ ನೀವು ಮೊಸರನ್ನವನ್ನು ಸೇವಿಸ್ಬೋದು. ಬೆಳಗ್ಗೆಯಿಂದ ಉಪವಾಸ ಇರ್ತೀರ ಅಲ್ವಾ, ಆ ನಂತರ ನೀವು ಮೊಸರನ್ನವನ್ನು ಸೇವಿಸ್ಬೋದು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಚಂದ್ರೋದಯದ ಸಮಯದಲ್ಲಿ ಚಂದ್ರ ಕಾಣಿಸ್ಲಿಲ್ಲ, ಮೋಡಗಳು ಅಥವಾ ಇನ್ನೇನೋ ಸಮಸ್ಯೆಯಿಂದ ನಿಮಗೆ ಚಂದ್ರ ಕಾಣಿಸದೇ ಇದ್ದರೆ ವಿಘ್ನೇಶ್ವರನ ಫೋಟೋದಲ್ಲಿ ಅಥವಾ ಶಿವನ ಫೋಟೋದಲ್ಲಿ ಚಂದ್ರನ ಬಿಂಬ ಕಾಣಿಸುತ್ತೆ. ಚಂದ್ರನ ಫೋಟೋ ಇದ್ದೇ ಇರುತ್ತೆ. ಅದರಲ್ಲಿ ನೀವು ಚಂದ್ರನನ್ನು ನೋಡಿ ನೀವು ಅರ್ಘ್ಯವನ್ನು ಬಿಟ್ಟು ವಿಘ್ನೇಶ್ವರನಿಗೆ ಮಹಾಮಂಗಳಾರತಿಯನ್ನು ಮಾಡ್ಕೋಬಹುದು. ಈ ದಿನದ ಸ್ವಾಮಿಯ ಪೀಠದ ಹೆಸರು ಶ್ರೀಚಕ್ರ ಪೀಠ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡ್ಕೋಬೇಕು. ಈ ದಿನದ ಸ್ವಾಮಿಯ ನಾಮದ ಹೆಸರು ಚನಕ್ರರಾಜ ಏಕದಂತ ಸಂಕಷ್ಟಹರ ಚತುರ್ಥಿ. ಚನಕ್ರರಾಜ ಅಂಗಾರಕ ಏಕದಂತ ಸಂಕಷ್ಟಹರ ಚತುರ್ಥಿ ಅನ್ನುವಂತಹ ಹೆಸರನ್ನು ಹೇಳಿಕೊಂಡು ಪೂಜೆಯನ್ನು ಮಾಡ್ಕೋಬೇಕು. ಇದೆಲ್ಲ ಆಡಂಬರ ಅನಿಸಿದ್ರೆ ನಿಮಗೆ ಎಷ್ಟು ಹೂಗಳಿರುತ್ತೋ, ಎಷ್ಟು ಪತ್ರೆಗಳಿರುತ್ತೋ, ಏನು ನಿಮಗೆ ಸಾಧ್ಯನೋ ಅಷ್ಟನ್ನೇ ನೀವು ನೈವೇದ್ಯಕ್ಕಿಟ್ಟು ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಉಪವಾಸವಿದ್ದು ಮಾಡಿಕೊಂಡ್ರೆ ಸ್ನೇಹಿತರೆ ನಿಜವಾಗ್ಲೂ ನಿಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಎಷ್ಟೋ ಜನ ಈ ವ್ರತವನ್ನು ಆಚರಿಸಿ ಅದರಲ್ಲೂ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಿ ತಮ್ಮ ಸಂಕಷ್ಟಗಳಿಂದ ಹೊರಬಂದಿರೋರು ಲಕ್ಷಾಂತರ ಮಂದಿ ಇದ್ದಾರೆ. ನಂಬಿ ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನೀವು ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.